ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಸಾಲ ಮನ್ನಾ ಮಾಡೋದು ಕೂಡ ಒಂದು ಗ್ಯಾರಂಟಿ. ನಿಮ್ ಸಾಲ ಮನ್ನಾ ಆಗ್ಬೇಕು ಬೇಡ? ಆಗ್ಬೇಕಾ ಬೇಡ? ನಮ್ಮ ಪಕ್ಷ ಇವತ್ತು ಭರವಸೆಯನ್ನು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಸಂಪೂರ್ಣ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಷ್ಟೇ ಅಲ್ಲ, ಎಂಎಸ್ಪಿಗೆ ಕಾನೂನನ್ನ ತರ್ತೀವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದನ್ನು ಕೊಡ್ಲಿಕ್ಕೆ ಕಾನೂನನ್ನ ತರ್ತೀವಿ. ಇವೆರಡೂ ಕೂಡ ರೈತರ ಡಿಮ್ಯಾಂಡ್ಗಳು. ರೈತರ ಡಿಮ್ಯಾಂಡ್. ಕಾಂಗ್ರೆಸ್ ಪಕ್ಷ ಮಾತ್ರ ನುಡಿದಂತೆ ನಡೀತಕ್ಕಂಥ ಪಕ್ಷ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಅವತ್ತು ಪಕ್ಷದ ವತಿಯಿಂದ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ದು. ಆ ಮ್ಯಾನಿಫೆಸ್ಟೋದಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 5 ವರ್ಷದಲ್ಲಿ 158 ಭರವಸೆಗಳನ್ನ ಜಾರಿಗೆ ಕೊಟ್ಟವು. ಅನ್ನಭಾಗ್ಯ ಕೊಟ್ಟವರು ಯಾರು? ಕ್ಷೀರಭಾಗ್ಯ ಕೊಟ್ಟವರು ಯಾರು? ಕ್ಷೀರಧಾರೆ ಕೊಟ್ಟವರು ಯಾರು? ಮೈತ್ರಿ ಮಾಡಿದವರು ಯಾರು? ಕೃಷಿ ಭಾಗ್ಯ ಮಾಡಿದವರು ಯಾರು? ಮನಸ್ವಿನಿ ಮಾಡಿದವರು ಯಾರು? ಶಿವಭಾಗ್ಯ ಮಾಡಿದವರು ಯಾರು? ಶಾಲಿ ಭಾಗ್ಯ ಮಾಡಿದವರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ವಿದ್ಯಾಸಿರಿ ಕಾರ್ಯಕ್ರಮ ಜಾರಿ ಕೊಟ್ಟವರು ಯಾರು? ಎಲ್ಲ ನಾವೇ ಮಾಡೋದು. ನೀವೇನ್ ಮಾಡಿದ್ದೀರಿ ಹೇಳಿಯಪ್ಪ? ಅವ್ರು ಹೇಳ್ಬೇಕಲ್ಲ ಏನ್ ಮಾಡಿದ್ದೀವಿ ಅಂತ ಹೇಳ್ಬೇಕಲ್ಲ. ನಾನು ನಿಮಗೆ ವರದಿ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಅವರು ವರದಿ ಕೊಡಕ್ಕೆ ತಯಾರಾಗಿದ್ದಾರ? 2018ರಲ್ಲಿ ಮ್ಯಾನಿಫೆಸ್ಟೋ ಹೊರಡಿಸಿದ್ರು. ಅವರು 600 ಭರವಸೆಗಳನ್ನು ಕೊಟ್ಟರು. 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. 10% ಈಡೇರಿಸಲಿಲ್ಲ. ಕೃಷ್ಣ ಅರಸು ಜ್ಞಾಪಕ ಇಟ್ಕೋಬೇಕು ನೀವು ಇದನ್ನು. ಭರವಸೆಗಳು ಕೊಡಲಿಲ್ಲ. ಹೇಳಿದ್ರು 2018ರಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ರಲ್ಲ ಬಿಜೆಪಿಯವರು. ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ರೈತರು ತಗೊಂಡಿರ್ತಕ್ಕಂಥ ಸೊಸೈಟಿಲಿ ತಗೊಂಡಿರ್ತಕ್ಕಂಥ ಸಾಲ, ಬ್ಯಾಂಕ್ಗಳಲ್ಲಿ ತಗೊಂಡಿರ್ತಕ್ಕಂಥ ಸಾಲ 1 ಲಕ್ಷ ರೂಪಾಯಿಯನ್ನ ಅವರಿಗೆ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತವರು ಮಾಡಿದಾರೆ ಅಂದ್ರೆ ಇಲ್ಲಿ ಸಾರಾ ಮಹೇಶ್ನು ಮಾತಾಡದೆ, ಕುಮಾರಸ್ವಾಮಿನೂ ಮಾತಾಡದೆ. ಕುಮಾರಸ್ವಾಮಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರಿ, ಮಾಡಿದ್ರ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.